ಒಬ್ಬ ಕವಿಯ ಮಗನಾಗಿ ಹುಟ್ಟಿ ಒಬ್ಬರೊಬ್ಬರು ಒಂದೊಂದು ಆಸಕ್ತಿ ನೀವು ಬೆಳೆಸ್ಕೊಂಡಿದ್ದೀರಾ. ನೀವು ಭೌತಶಾಸ್ತ್ರಜ್ಞ, ಎಲ್ಲಿಯ ಚಂಬೆಳಕು ಎಲ್ಲಿಯ ಭೌತಶಾಸ್ತ್ರಜ್ಞ, ಹಿಂಗೆ ಅನ್ಸುತ್ತೆ ನಮಗೆ. ತಾವು ಬರೆದ ಹೊಸ ಕವನಗಳನ್ನು ಮೊದಲು ಫಸ್ಟ್ ಆಡಿಯನ್ಸ್ ಅಂದರೆ ನಾವು ನಮ್ಮ ಮುಂದೆ ಓದಿ ತೋರಿಸ್ತಿದ್ರು. ಯಾಕಂದರೆ ಆವಾಗ ನಾನು ಧಾರವಾಡ ಬಿಟ್ಟೆ ಅಂತ ಅಂದ್ಕೊಂಡ್ರೆ ಆವಾಗಿನಿಂದ ಈಗಿನವರೆಗೆ ಸುಮಾರು 51 ವರ್ಷ ನಾನು ಮೋರಲೆಸ್ ಹೊರಗೆ ಇದ್ದೀನಿ. ಅದೆಲ್ಲ ನಮಗೆಲ್ಲ ಒಳ್ಳೆ ಪಾಠ ಹೇಳಿದರು, ನಾವು ಅವ್ರೇನು ಹೇಳಿದ್ರು ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ IIT ವಾಸ್ ಟೋಟಲಿ ಅಮೇರಿಕನ್ ಟೆಕ್ಸ್ಟ್ ಬುಕ್ಸ್, ಅಮೇರಿಕನ್ ವೇ ಆಫ್ ಅಪ್ರೋಚಿಂಗ್ ಫಿಸಿಕ್ಸ್. ಬಟ್ ನನಗೆ ಕಂಡುಕೊಂಡಾಗೆ ಈ ಕಳೆದ 5 ವರ್ಷದಲ್ಲಿ ಬಿಸ್ನೆಸ್ ಜರ್ನಲಿಸ್ಟ್ ಆಗ್ಬೇಕಂತ ಬಂದವರು ತುಂಬ ಕಡಿಮೆ. ನಮ್ಮ ದೇಶ ಯಾಕೆ ಬಡವಾಯಿತು, ಮೊದಲು ಹೇಗಿತ್ತು, ಕೊಲೋನಿಯಲಿಸಮ್ ಅಂದರೆ ಏನಾಯಿತು, ಆ್ಯಕ್ಚುಲಿ ಇದ್ರದ್ದೆಲ್ಲ ನಾನು ಆ ಕಡೆ ನಾನು ಒಲವು ಹೊರಟಿತು. ನಾನು ಧಾರವಾಡ ಬಿಟ್ಟು ಹೋದರೂ ಧಾರವಾಡ ನಾನು ಬಿಡಲಿಲ್ಲ ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಅವ್ರನ್ನ ಹೇಗೆ ಪರಿಚಯ ಮಾಡಬೇಕು ಅನ್ನೋದು ಸ್ವಲ್ಪ ನನಗೂ ಕಾನ್ಫೌಂಡಿಂಗ್ ಅನಿಸುತ್ತೆ, ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇವರು ನಮ್ಮ ಕರ್ನಾಟಕದವರು, ಧಾರವಾಡದವರು, ಭೌತಶಾಸ್ತ್ರಜ್ಞ ಆಗಿ ಕೆಲಸ ಶುರು ಮಾಡಿದಂಥವ್ರು. ಅದಾದಮೇಲೆ ಬಿಸ್ನೆಸ್ ಜರ್ನಲಿಸ್ಟ್ ಆಗಿ ಸುಮಾರು 10 ವರ್ಷಗಳ ಕಾಲ ವೃತ್ತಿಪರ ಪತ್ರಕರ್ತರಾಗಿ ಬಿಸ್ನೆಸ್ ಪತ್ರಕರ್ತರ ಕೆಲಸ ಮಾಡಿದಂಥವ್ರು. ಆಮೇಲೆ ನಮ್ಮ ತುಂಬ ದೊಡ್ಡ ಕಂಪನಿಗಳಲ್ಲಿ ಕೂಡ ತುಂಬ ಉನ್ನತ ಹುದ್ದೆಯಲ್ಲಿ ಇದ್ದಂಥವರು. ಮತ್ತು ಹಿಸ್ಟ್ರಿನಲ್ಲಿ ಮತ್ತು ಸಮಾಜದ ಒಂದು ಸಾಮಾಜಿಕ ಇತಿಹಾಸದಲ್ಲಿ ಅಥವಾ ನಮ್ಮ ಹಿಸ್ಟ್ರಿನಲ್ಲಿ ಸಾಕಷ್ಟು ಆಸಕ್ತಿ ಉಳ್ಳಂಥವರು. ಹೀಗಾಗಿ ಒಬ್ಬ ಲೇಖಕರು ಕೂಡ ಹೌದವರು. ವಿಶೇಷವಾಗಿ ಭಾರತೀಯ ತತ್ವದರ್ಶನದಲ್ಲಿ ಆಸಕ್ತಿ ಉಳ್ಳಂಥವರು, ಲಿಂಗಾಯತ ಧರ್ಮದಲ್ಲಿ ಆಸಕ್ತಿ ಉಳ್ಳಂಥವರು. ಸೊ ಇದ್ರ ಬಗ್ಗೆ ಪುಸ್ತಕಗಳನ್ನ ಬರೆದಂಥವ್ರು ಮತ್ತು ನಮ್ಮ ಡಿಜಿಟಲ್ ರೆವಲ್ಯೂಷನ್ ಬಗ್ಗೆ ಕೂಡ ಪುಸ್ತಕ ಬರೆದಂಥವ್ರು. ರಾಷ್ಟ್ರಪತಿ ಆಗಿದ್ದಂಥ ಕಲಾಂ ಅವರಿಂದ ಪ್ರಶಂಸೆ ಪಡೆದಂಥವ್ರು. ಸೊ ಇಂಥ ಒಬ್ಬ ವ್ಯಕ್ತಿ, ಒಬ್ಬ ಸಾಧಕ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ನಾವು ಸ್ವಾಗತಿಸೋಣ. ಧಾರವಾಡ ಮೂಲದ ಮತ್ತು ನಮ್ಮ ಹೆಮ್ಮೆಯ ಕವಿ ಚನ್ವೀರ್ ಕಣವಿ ಅವರ ಪುತ್ರ ಶಿವಾನಂದ್ ಕಣವಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಗೌರೀಶ್. ಸೊ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಬೆಂಗಳೂರಿಗೆ ಬಂದು ಎಷ್ಟು, ಒಂದು ವಾರ ಆಯಿತಾ? ಆಲ್ಮೋಸ್ಟ್ 5-6 ದಿನ ಆಯಿತು. ನಾನು ಕರ್ನಾಟಕಕ್ಕೆ ಬಂದು ಒಂದು ಸುಮಾರು 10 ದಿನ ಆಯಿತು. ಧಾರವಾಡ, ಬೆಳಗಾವಿ, ಸುತ್ತಮುತ್ತಲಿನ ನಿಡಸೋಸಿ, ರಾಮದುರ್ಗ, ಆಮೇಲೆ ಅಲ್ಲಿಂದ ಬಿಟ್ಟ ಮೇಲೆ ದಾವಣಗೆರೆ, ಸಿರಿಗೆರೆ, ತುಮಕೂರು ಯೂನಿವರ್ಸಿಟಿ ಅದೆಲ್ಲ ಆಗಿ ಈಗ ಬೆಂಗಳೂರು, ಆಮೇಲೆ ನಡುವೆ ಒಂದು ದಿವಸದ್ದು 24 ಗಂಟೆ ಅಂದ್ಕೊಳ್ಳಿ ಮೈಸೂರಿಗೆ ಹೋಗಿ ಬಂದೆ. ಸೊ ಇಟ್ ಹ್ಯಾಸ್ ಬಿನ್ ಅ ವೆರಿ ಹೆಕ್ಟಿಕ್ period, but very satisfying because I was able to meet new friends and reconnect with lot of old friends. ಆ ಒಂದು ಸ್ಯಾಟಿಸ್ಫೈಯಿಂಗ್ ಜರ್ನಿನಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಅಫ್ಕೋರ್ಸ್ ನಮಗಂತೂ ಇದಾಗಿದೆ. ಆಮೇಲೆ ನಾನು ಕೊನೆಯದಾಗಿ ನಮಗೆ ಕಣಿವೆ ಅಂದ ತಕ್ಷಣ ನಮಗೆ ಚನ್ವೀರ್ ಕಣವಿಯವರೇ ನೆನಪು ಬರ್ತಿದ್ರು. ಈಗ ಒಂದಷ್ಟು ವರ್ಷಗಳಿಂದ ಕಣಿವೆ ಅಂದರೆ ಚಂದ್ರಮೌಳಿ ಕಣವಿಯವರು ನೆನಪು ಬರ್ತಾರೆ, ಅವ್ರ ಮಗ, ಕ್ರಿಕೆಟ್ ಅಸೋಸಿಯೇಷನಿಂದಾಗಿ. ಈಗ ನಾನು ಶಿವಾನಂದ್ ಕಣವಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿದ್ದೀನಿ. ಸೊ ಅಂದರೆ ಮೊದಲನೇ, ನಾನು ಕೊನೆಗೆ ಇಂಟ್ರೊಡಕ್ಷನ್ ಮಾಡಿದೆ, ಬಟ್ ಮೊದಲನೇ ಪ್ರಶ್ನೆ ಅದನ್ನು ಕೇಳ್ತೀನಿ. ನಾನು ಒಬ್ಬ ಕವಿಯ ಮಗನಾಗಿ ಹುಟ್ಟಿ ಒಬ್ಬರೊಬ್ಬರು ಒಂದೊಂದು ಆಸಕ್ತಿ ನೀವು ಬೆಳೆಸ್ಕೊಂಡಿದ್ದೀರಾ. ನೀವು ಭೌತಶಾಸ್ತ್ರಜ್ಞ, ಎಲ್ಲಿಯ ಚಂಬೆಳಕು ಎಲ್ಲಿಯ ಭೌತಶಾಸ್ತ್ರಜ್ಞ, ಹಿಂಗೆ ಅನ್ಸುತ್ತೆ ನಮಗೆ ಮೇಲ್ನೋಟಕ್ಕೆ, ಬಟ್ ಒಳಗಡೆ ಏನೋ ಕನೆಕ್ಷನ್ ಇರ್ಬೋದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ ತಾವು? ಏನಂದರೆ ನನಗನ್ಸೋ ಮಟ್ಟಿಗೆ ನಮ್ಮ ತಂದೆ ತಾಯಿ ಚನ್ನವೀರ ಕಣವಿಯವರು, ಶಾಂತಾದೇವಿ ಕಣವಿಯವರು, ಲುಕಿಂಗ್ ಬ್ಯಾಕ್ ಒಂಥರ ಐಡಿಯಲ್ ಪೇರೆಂಟ್ಸ್ ಅಂತ ಅನ್ಬೋದು. ನಾವು ಈಗ ನಮಗೂ ಮಕ್ಕಳು ಮೊಮ್ಮಕ್ಕಳು ಆಗಿದ್ದಾರೆ, ಬಟ್ ಐ ಡೌಟ್ ವೆರಿ ಮಚ್ ವಿ ಮೆಜರ್ ಅಪ್ ಟು ದೇರ್ ಸ್ಟ್ಯಾಂಡರ್ಡ್ ಅಂತ ಆಫ್ ಪೇರೆಂಟೇಜ್. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಕಲಿಬೇಕು, ಅವ್ರು ನೆನೆಸಿ ಕಲಿಬೇಕು. ಅವ್ರು ಏನು ಮಾಡ್ತಿದ್ರು, ಇಂಥ ಪರಿಸ್ಥಿತಿಲಿ ಏನು ಮಾಡ್ತಿದ್ರು ಅಂತ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ಎಷ್ಟು ಒಂಥರದ ಕೈ ಹಿಡಿತ, ಡಿಸಿಪ್ಲಿನ್ನು ಎಲ್ಲ ಇರ್ತಿತ್ತು ನಮ್ಮ ಮೇಲೆ. ಅಷ್ಟೇ ನಾವು ಸ್ವಲ್ಪ ಹೈಸ್ಕೂಲು, ಕಾಲೇಜಿಗೆ ಬಂದಮೇಲೆ ಅವರು ಮಿತ್ರರಂತೆ ವರ್ತಿಸ್ತಿದ್ರು. ಮತ್ತು ಅಷ್ಟೇ ಅಲ್ಲ, ನಮಗೆ ಅವರ ಮೂಲ ನಂಬಿಕೆಗಳು ಉದಾರವಾದಿ ನಂಬಿಕೆಗಳು ಇಬ್ಬರು. ಮತ್ತು ಹೀಗಾಗಿ
ಅದೇ ಮೌಲ್ಯಗಳನ್ನು ನಮ್ಮಲ್ಲಿ ಅದು ತಾನಾಗಿ ಬಂದುಬಿಡ್ತು. ಆ್ಯಂಡ್ ದೇ ನೆವರ್ ಇಂಟರ್ಫಿಯರ್ಡ್ ಆಫ್ಟರ್ವರ್ಡ್ಸ್ ಇನ್ ಅವರ್ ಲೈಫ್ in the sense that they will always be a counselor and a friend, but never imposing their views on us. ಅದು ಧಾರ್ಮಿಕ ವಿಚಾರಗಳಾಗಿರಲಿ, ರಾಜಕೀಯ ವಿಚಾರಗಳಾಗಿರಲಿ, ಮತ್ತೇನೋ ಈವನ್ ಪರ್ಸ್ನಲ್ಲು, ನೀವು ಯಾರ ಜೊತೆ ಲಗ್ನ ಮಾಡ್ಕೋತೀರಿ, ಎಲ್ಲಿ ಕೆಲಸ ಮಾಡ್ತೀರಿ, ಯಾವ್ದು ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತೀರಿ, ನಿಮ್ಮ ಕರಿಯರ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಈ ಎದ್ರ ಬಗ್ಗೆನೂ ಅವರು ಓನ್ಲಿ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ಪೇರೆಂಟ್ಸ್ ಆಗಿದ್ದರು ಹೊರತು ಎಂದೂ ನಮ್ಮ ಮೇಲೆ ಇಂಪೊಸಿಷನ್ ಮಾಡಲಿಲ್ಲ. ಸೊ ಐ ಥಿಂಕ್ ನನಗೆ ಸುಮಾರು 7th 8th ಸ್ಟ್ಯಾಂಡರ್ಡ್ನಿಂದ ನಾನು ಕಲಿತಿದ್ದು ಬಾಸಲ್ ಮಿಷನ್ ಹೈಸ್ಕೂಲ್ನಲ್ಲಿ, ಧಾರವಾಡದ್ದು. ಅದಕ್ಕಿಂತ ಮೊದಲು ನನ್ನ ಪ್ರಾಥಮಿಕ ಇದು ಒಂದು ಸರ್ಕಾರಿ ಶಾಲೆ ಇತ್ತು ಸರಸ್ವತ್ಪುರದಲ್ಲಿ. ಈಗೇನು ನೀಲಕೇಣಿ ಕಾರ್ನಾಡ್ರ ಮನೆ ಪಕ್ಕದಲ್ಲೇ ಇನ್ನೊಂದು ಮನೆ ಇತ್ತು, ಆ ಮನೆ ಔಟ್ ಹೌಸ್ನಲ್ಲಿ ನಾವು ಬಾಡಿಗೆಯಲ್ಲಿದ್ವಿ. ಸೊ ನಾನು 4th ಸ್ಟ್ಯಾಂಡರ್ಡ್ವರೆಗೆ ಅಭ್ಯಾಸ ಮಾಡಿದ್ದು ಯು ಕ್ಯಾನ್ ಸೇ ಕೆ ಜಿ ಅಂತ ಇರ್ತಿದ್ದಿಲ್ಲ, ಬಟ್ ಅದರಿಂದ ಹಿಡ್ಕೊಂಡು 4th ಸ್ಟ್ಯಾಂಡರ್ಡ್ವರೆಗೆ ಮಾಡಿದ್ದು ಒಂದು ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿಂದ ಒಂದು 6 ತಿಂಗಳು ನಮ್ಮ ತಂದೆ ನಾವು ಮನೆ ಬಿಟ್ಟು ಹೊಸದಾಗಿ ಕಟ್ಟಿದ ಕ್ವಾರ್ಟರ್ಸು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ತಂದೆ ಪಬ್ಲಿಕೇಶನ್ಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಇದ್ದರು ಮೊದಲಿಂದ 1952ದಿಂದ. ಸೊ ಅಲ್ಲಿ ಅವ್ರಿಗೆ ಕ್ವಾರ್ಟರ್ಸ್ನಲ್ಲಿ ಮನೆ ಸಿಕ್ತು. ಸೊ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಸೊ ನನಗೆ ಬಾಲ್ಯದ ನೆನಪುಗಳಂದರೆ ಸರಸ್ವತ್ಪುರ, ಆಮೇಲೆ ಸುಮಾರು 10-11 ವರ್ಷದ್ದು ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್. ಕಲ್ಯಾಣ ನಗರ ಕೂಡ ಬರುತ್ತೆ ಅದರಲ್ಲಿ? ಇಲ್ಲ, ನಾನು ಅದನ್ನು ಹೇಳ್ತೀನಿ. ಸೊ 72ವರೆಗೆ ನಾವು ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿದ್ವಿ. ನಾನು 72ಕ್ಕೆ ನಂದು BSc ಮುಗಿಸ್ಕೊಂಡು ಕರ್ನಾಟಕ ಕಾಲೇಜ್ನಲ್ಲಿ ಮುಗಿಸಿದೆ ಭೌತಶಾಸ್ತ್ರದಲ್ಲಿ. ಭೌತಶಾಸ್ತ್ರ ಮತ್ತು ಗಣಿತ ಇವು ನನ್ನ ಸಬ್ಜೆಕ್ಟ್ಸ್ ಆಗಿದ್ವು. ಮುಗಿಸಿ ನಾನು IIT ಕಾನ್ಪುರ್ಗೆ ನನಗೆ MScಗೆ ಫಿಸಿಕ್ಸಿಗೆ ಇದು ಬಂತು, ಕರೆ ಬಂತು ಇಂಟರ್ವ್ಯೂ ಆದಮೇಲೆ. ಸೊ ಅಲ್ಲಿ ಹೋದೆ. ಸೊ ನಾನು ಅಲ್ಲಿ ಹೋದಾಗ ಇವ್ರು ಶಿಫ್ಟ್ ಮಾಡಿದರು ಕಲ್ಯಾಣ ನಗರಕ್ಕೆ. ಸೊ ಕಲ್ಯಾಣ ನಗರಕ್ಕೆ ನಾನು ವಿಸಿಟರ್ನೇ ಇದುವರೆಗೂ. ಯಾಕಂದರೆ ಆವಾಗ ನಾನು ಧಾರವಾಡ ಬಿಟ್ಟೆ ಅಂತ ಅಂದ್ಕೊಂಡ್ರೆ ಆವಾಗಿನಿಂದ ಈಗಿನವರೆಗೆ ಸುಮಾರು 51 ವರ್ಷ ನಾನು ಮೋರಲೆಸ್ ಹೊರಗೆ ಇದ್ದೀನಿ. ಮೊದಲು ಕಾನ್ಪುರ್ಗಿದ್ದೆ, ಆಮೇಲೆ ಅಮೇರಿಕಕ್ಕೆ ಹೋದೆ PhD ಮಾಡೋಕ್ಕೆ, ಆಮೇಲೆ ತಿರುಗಿ ಬಂದಮೇಲೆ ಮುಂಬೈಲಿ ಉಳ್ಕೊಂಡ್ಬಿಟ್ಟೆ. ಸೊ ಅಲ್ಲಿ ಮುಂಬೈ IITಯಲ್ಲಿ, ಮುಂಬೈ ವಿಶ್ವವಿದ್ಯಾಲಯದಲ್ಲಿ, ಮತ್ತು ಉಳಿದ ನೀವು ಹೇಳಿದ ಹಾಗೆ ಬೇರೆ ಬೇರೆ ವ್ಯವಸಾಯಗಳಲ್ಲಿ, ಹಾಬೀಸ್ನಲ್ಲಿ ತೊಡಕೊಂಡೆ. ಸೊ ಧಾರವಾಡ, ಬಟ್ ನಾನು ಧಾರವಾಡ ಬಿಟ್ಟು ಹೋದರೂ ಧಾರವಾಡ ನಾನು ಬಿಡಲಿಲ್ಲ ಅಷ್ಟೇ. ಸೊ ಒಂದು ಮಾತಿದೆಯಲ್ಲ, ಏನೋ ಕಡಿಮೆ ದ ಗವರ್ಮೆಂಟ್ ವಿಚ್ ಇಸ್ ದ ಗುಡ್ ಗವರ್ಮೆಂಟ್ ಇಸ್ ಒನ್ ವಿಚ್ ಗವರ್ನ್ಸ್ ಲೆಸ್ ಅಂತ. ಆ ಥರ ದ ಗುಡ್ ಪೇರೆಂಟ್ಸ್ ಆರ್ ದೋಸ್ ಹೂ ಡಸ್ ವೆರಿ ಲೆಸ್ ಪೇರೆಂಟಿಂಗ್. ಆ ಥರ ನಮ್ಮ ಕಾಲದ ಅಥವಾ ನಿಮ್ಮ ಕಾಲದ ಪೇರೆಂಟ್ಸು ಅವ್ರಂತರ ಅಂಬ್ರೆಲಾ ಪೇರೆಂಟಿಂಗ್ ಮಾಡ್ತಿರಲಿಲ್ಲ. ಯಾವಾಗಲೂ ಹೋವರ್ ಮಾಡಿಕೊಂಡು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತಾರಲ್ಲ, ಆ ಥರ ಮಾಡ್ತಿರಲಿಲ್ಲ. ಆಮೇಲೆ ಅವ್ರಿಗೆ ಅಷ್ಟು ಬುದ್ಧಿ ಇತ್ತು, ಏನಂದರೆ 13-14 ವರ್ಷ ಆದ ತಕ್ಷಣ ದೇ ಯೂಸ್ ಟು ಟ್ರೀಟ್ ಅಸ್, ನೀವು ಹೇಳ್ದಂಗೆ. ಸೊ ಬಟ್ ಈ ಭೌತಶಾಸ್ತ್ರಜ್ಞ ಈ ವಿಚಾರದಲ್ಲಿ ಆಸಕ್ತಿ ಬಂದದ್ದು ಹೆಂಗೆ ನಿಮಗೆ? ಅದು ಒಂದು ಅಫ್ಕೋರ್ಸ್ ಮನೆಯಲ್ಲಿ ಸಾಹಿತ್ಯಿಕ ವಾತಾವರಣ ಇತ್ತು. ಸಾಹಿತಿಗಳೆಲ್ಲ ಬರ್ತಿದ್ರು, ಕಿರಿಯ ಸಾಹಿತಿಗಳು, ಹಿರಿಯ ಸಾಹಿತಿಗಳು ಎಲ್ಲ ಬರ್ತಿದ್ರು. ಆಮೇಲೆ ನಮ್ಮ ತಂದೆ ಆವಾಗಿನ ಇನ್ನೂ ನೆನಪಿದೆ ನನಗೆ, ತಾವು ಬರೆದ ಹೊಸ ಕವನಗಳನ್ನು ಮೊದಲು ಫಸ್ಟ್ ಆಡಿಯನ್ಸ್ ಅಂದರೆ ನಮ್ಮ ಮುಂದೆ ಓದಿ ತೋರಿಸ್ತಿದ್ರು. ಮತ್ತು ನಮ್ಮ ತಾಯಿ ನಿಮ್ಗೆ ಗೊತ್ತಿದ್ದಾಗೆ ಸಣ್ಣ ಕಥೆಗಳನ್ನ ವಿಪುಲವಾಗಿ ಬರೆದಿದ್ದಾರೆ. ಅವರು ಬರೆದಿದ್ದನ್ನು ನಮಗೆ ತೋರಿಸ್ತಿದ್ರು, ನಾವು ಓದ್ತಿದ್ವಿ. ಫೈನಲ್ ಡ್ರಾಫ್ಟು ಪಬ್ಲಿಷ್ ಆದದ್ದನ್ನು ಓದ್ತಿದ್ವಿ. ಸೊ ಒಂದು ಸಾಹಿತ್ಯಿಕ ವಾತಾವರಣ ಎಲ್ಲ ಇತ್ತು. ಆಮೇಲೆ ಇದಕ್ಕಿಂತ ಅದರ ಜೊತೆಯಾಗಿ ನಮ್ಮ ತಾಯಿ ತಂದೆ, ನಮ್ಮ ಅಜ್ಜ ಸಿದ್ಬಸಪ್ಪ ಗಿಡ್ನವರಂತ, ಅವರು ಹಳ್ಳಿಯಲ್ಲಿ ರಿಟೈರ್ ಆದಮೇಲೆ ಅವ್ರ ಹಳ್ಳಿ ಯಮಕನಮರಡಿ ಅಂತ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ. ಅಲ್ಲಿ ನಾವು ಬೇಸಿಗೆ ಸೂಟಿಯಲ್ಲಿ ಸಮರ್ ವೆಕೇಷನ್ಗೆ ಹೋಗ್ತಿದ್ವಿ. ಅವ್ರಿಗೆ 10 ಜನ ಮಕ್ಕಳು. ಹೀಗಾಗಿ ನಾವು ಕಸಿನ್ಸ್ ಒಂದು 20-30 ಜನ ಜನರಲಿ ಇನ್ ದ ಸಮ್ಮರ್ ವಿ ಯೂಸ್ ಟು ಮೀಟ್. ಆವಾಗ ಅವ್ರದ್ದು ಒಂದು ಫ್ಯಾಂಟಾಸ್ಟಿಕ್ ಹೋಮ್ ಲೈಬ್ರರಿ ಇತ್ತು. ಆಗಿನ ಕಾಲದಲ್ಲಿ ಅವರು ಇಂಗ್ಲೆಂಡ್ನಿಂದ ಎಲ್ಲ ಎಷ್ಟೋ ಪುಸ್ತಕಗಳನ್ನು ತರಿಸಿ ತಮ್ಮ
ಅತಿ ಏನು ಕಡಿಮೆ ಸಂಬಳದ ಉಳಿತಾಯದನ್ನೆಲ್ಲ ಪುಸ್ತಕಗಳಲ್ಲಿ ಅವ್ರು ಹಾಕ್ತಿದ್ರು. ಸೊ ಅವ್ರದ್ದು ಹ್ಯಾಡ್ ಎ ಫ್ಯಾಂಟಾಸ್ಟಿಕ್ ಹೋಮ್ ಲೈಬ್ರರಿ. ಸೊ ಬೇಸಿಗೆಯಲ್ಲಿ ಹೋದಾಗೆಲ್ಲ ನಾನು ಐ ಯೂಸ್ ಟು ಲೂಸ್ ಮೈ ಸೆಲ್ಫ್ ಇನ್ ಹಿಸ್ ಲೈಬ್ರರಿ. ಅಲ್ಲಿ ಕನ್ನಡ ಸಾಹಿತ್ಯನೂ ಸಾಕಷ್ಟಿತ್ತು, ವೈಜ್ಞಾನಿಕ ಸಾಹಿತ್ಯನೂ ಒಂದು ಸ್ವಲ್ಪ ಮಟ್ಟಿಗಿತ್ತು, ಕಾರಂತರ ಬಾಲ ಪ್ರಪಂಚ ಮತ್ತು ವಿಜ್ಞಾನ ಪ್ರಪಂಚ ಅದನ್ನೆಲ್ಲ ನೋಡಿದ್ದು ಅವರಲ್ಲಿ. ಆಮೇಲೆ ವೀರಶೈವ ಸಾಹಿತ್ಯ ಸಾಕಷ್ಟಿತ್ತು. ಬಾಕಿ ಅರವಿಂದರು, ಜಿದ್ದು ಕೃಷ್ಣಮೂರ್ತಿ ಇಂಥವ್ರದ್ದೆಲ್ಲ ಫಿಲಾಸಫೀಸ್ ಬುಕ್ಸು ಸಾಕಷ್ಟಿತ್ತು, ವಿವೇಕಾನಂದರದು, ರಾಮಕೃಷ್ಣ ಪರಮಹಂಸರದು. ಜೊತೆಯಾಗಿ ವಿಕ್ಟೋರಿಯನ್ ಲಿಟ್ರೇಚರ್ದು ವಾಸ್ಟ್ ಕಲೆಕ್ಷನ್ ಇತ್ತು ಅವ್ರ ಹತ್ರ. ಸುಮಾರು ಪೆಂಗ್ವಿನ್ ಪೆಲಿಕನ್ನದು ಫಸ್ಟ್ ಎವರ್ ಬುಕ್ ಅವರಿಂದ ಈಗಿನವರೆಗೆ ಎಲ್ಲ ಅವ್ರದ್ದು ಹತ್ರ ಇತ್ತು. ಮತ್ತು ಉಳಿದ ಎಲ್ಲ ಪಾಪ್ಯುಲರ್ ನಾವು ಸ್ಟ್ಯಾನ್ಲಿ ಗಾರ್ಡ್ನರ್ ಆಗಲಿ, ಶರ್ಲಾಕ್ ಹೋಮ್ಸದ್ದು ಆಗಲಿ, ಇವೆಲ್ಲ ಅವ್ರ ಹತ್ರ ಇತ್ತು. ಸೊ ದ್ಯಾಟ್ ವಾಸ್ ಅನದರ್ ಕೈಂಡ್ ಆಫ್ ಅನ್ ಲಿಟ್ರರಿ ಅಟ್ಮಾಸ್ಫಿಯರ್. ಇಷ್ಟೆಲ್ಲ. ಬಟ್ ಇದು ನಮ್ಮ ಸಾಹಿತ್ಯಿಕ ಅಭಿರುಚಿಯನ್ನು ಬೆಳೆಸ್ತು. ಬಟ್ ನನಗೆ ಇಂಟ್ರೆಸ್ಟ್ ಇದ್ದದ್ದು ವಿಜ್ಞಾನದಲ್ಲಿ. ಸೊ ಸುಮಾರು 8ನೇ ತರಗತಿಯಿಂದ ನನಗೆ ಐ ವಾಸ್ ಫೋಕಸ್ಡ್ ಆನ್ ಫಿಸಿಕ್ಸ್. ಐ ಸೆಡ್ ಐ ಆಮ್ ಗೋಯಿಂಗ್ ಟು ಸ್ಟಡಿ ಫಿಸಿಕ್ಸ್ ಅಂತ. ಅವಾಗ ಫಸ್ಟ್ ಟೈಮ್ ನಮಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಪರಿಚಯ ಆಯಿತು 8th 9th ಸ್ಟ್ಯಾಂಡರ್ಡ್ನಲ್ಲಿ. ಆವಾಗಿನಿಂದ ನಾ ಐಲ್ ಸ್ಟಡಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಇಟ್ಕೊಂಡಿದ್ದೆ. ದೆನ್ ಸೊ ನಾನು ನಮ್ಮ ತಾಯಿ ಏನೋ ಅಂದರು ಒಂದು ಸರ್ತಿ, ವೆನ್ ಐ ವಾಸ್ ಇನ್ ಕಾಲೇಜ್ ಫಸ್ಟ್ ಇಯರು, ಕರ್ನಾಟಕ ಕಾಲೇಜು. ಆ್ಯಂಡ್ ಕರ್ನಾಟಕ ಕಾಲೇಜ್ನಲ್ಲಿ ನಮಗೆಲ್ಲ ತುಂಬ ಒಳ್ಳೊಳ್ಳೆ ಟೀಚರ್ಸು ಇದ್ದರು. ಫಿಸಿಕ್ಸ್ನಲ್ಲಿ ಆಯಿತು, ಇಂಗ್ಲೀಷ್ನಲ್ಲಿ ಆಯಿತು, ಕನ್ನಡದಲ್ಲಿ ಆಯಿತು. ನಮ್ಮ ಬಾಸಲ್ ಮಿಷನ್ ಹೈಸ್ಕೂಲ್ನಲ್ಲಿ ತುಂಬ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ನಮಗೆ. ಅವ್ರನ್ನೆಲ್ಲ ನಮ್ಮನ್ನ ಶೇಪ್ ಮಾಡಿದರು ಅಂತ ಅನಿಸುತ್ತೆ. ಆಮೇಲೆ ಯೂನಿವರ್ಸಿಟೀಲಿ ನಿಮ್ಮ ತಾಯಿ ಏನೋ ಹೇಳಿದ್ರು ಅಂತ ಇದ್ರಿ ನೀವು? ಅದೇ ನಮ್ಮ ತಾಯಿ ಅಂದರು, ನೋಡಪ್ಪ ಈಗ ನಮ್ಮ ಹತ್ರ ಇಷ್ಟು ನಾವು 5 ಜನ ಮಕ್ಕಳು. ಆ್ಯಂಡ್ ಆಗಿನ ಕಾಲದಲ್ಲಿ ನಮ್ಮ ತಂದೆದ್ದು ಐ ಥಿಂಕ್ ಹಿ ಹ್ಯಾಡ್ 400 ರೂಪಾಯಿನೋ ಸಂಬಳ ಇತ್ತು. ಓಕೆ. ಆ್ಯಂಡ್ ಹೀಗಾಗಿ ನಿನ್ಗೆ ಇಂಜಿನಿಯರಿಂಗ್ ಮೆಡಿಸಿನ್ನು ಈಗ ಕಳಿಸಿ ಹಾಸ್ಟೆಲ್ನಲ್ಲಿ ಇಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರು. ನೀವೇನು ಚಿಂತೆ ಮಾಡಬೇಡ್ರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದೆ ನಾನು ಫಿಸಿಕ್ಸ್ ಓದಬೇಕು, ನಾನು ಇಲ್ಲೇ ಕರ್ನಾಟಕ ಕಾಲೇಜಲ್ಲಿ ಓದ್ತೀನಿ, ದೇರ್ ಇಸ್ ಎ ಗುಡ್ ಕಾಲೇಜ್ ಅಂತ. ಸೊ ಐ ಜಸ್ಟ್ ಪರ್ಸ್ಯೂಡ್ ದ್ಯಾಟ್ ಆ್ಯಂಡ್ ಐ ವಾಸ್ ವೆರಿ ಫೋಕಸ್ಡ್ ಆನ್ ದ್ಯಾಟ್ ಆ್ಯಸ್ ಫಾರ್ ಆಸ್ ಮೈ ಅಕಾಡೆಮಿಕ್ಸ್ ಈಸ್ ಕನ್ಸರ್ನ್. ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಬಿಟ್ಟರೆ ನನಗೆ ಬೇರೆ ಇದರಲ್ಲೂ ಇಂಟ್ರೆಸ್ಟ್ ಇದ್ದಿಲ್ಲ. ಅಂದರೆ ಸಾಹಿತ್ಯ ಓದೋದು ಅಷ್ಟೇ. ಬಟ್ ಎನಿ ಅದರ್ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಐ ಕಂಟಿನ್ಯೂಡ್ ದ್ಯಾಟ್ ಇನ್ ಕಾನ್ಪುರ್. IIT ಕಾನ್ಪುರ್ ಒಂದು ಅತಿ ಹೊಸ ಅನುಭವ ಆಗಿತ್ತು. ನಾನು ಇನ್ನೊಬ್ಬ ಹುಡುಗ ಧಾರವಾಡದವರು, ಪಾಟೀಲ್ ಅಂತ, ಆಮೇಲೆ ಇಸ್ರೋದಲ್ಲಿ ಉನ್ನತ ಡೈರೆಕ್ಟರಾಗಿ ಅವರು ರಿಟೈರ್ ಆದರು, ಚನ್ನಬಸವ ಪಾಟೀಲ್ ಅಂತ. ನಾವಿಬ್ಬರು ಧಾರವಾಡದಿಂದ ಸೆಲೆಕ್ಟ್ ಆಗಿದ್ವಿ. ಆ್ಯಂಡ್ ದ್ಯಾಟ್ ವಾಸ್ ಅ ಬಿಗ್ ಥಿಂಗ್ ಬಿಕಾಸ್ ನಮಗೇನು ಬೇರೆ ಎಲ್ಲಿಯೂ ನಾನು ಅಪ್ಲೈ ಮಾಡಿದ್ದಿಲ್ಲ. ಆ್ಯಂಡ್ ಐ ಹ್ಯಾಡ್ ರಿಸರ್ಚ್ಡ್ ಯಾವ್ಯಾವ ಸಂಸ್ಥೆಯಲ್ಲಿ ಏನಿದೆ ಅಂತ. ಆ್ಯಂಡ್ ಐ ಡಿಸೈಡೆಡ್ ದಟ್ IIT ಕಾನ್ಪುರ್ ಹ್ಯಾಡ್ ದ ಬೆಸ್ಟ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆವಾಗ. ಸೊ ಐ ಹ್ಯಾಡ್ ಅಪ್ಲೈಡ್ ದೇರ್ ಆ್ಯಂಡ್ ಐ ವಾಸ್ ಲಕ್ಕಿ, ಐ ಗಾಟ್ ಇಟ್. ಅಂದ್ ನಮ್ಮದು ಚಿಕ್ಕ ಬ್ಯಾಚ್ ಇತ್ತು, 16 ಜನರದ್ದು. ಸೊ 2 of us were ಫ್ರಮ್ ಧಾರವಾಡ. ಇನ್ನೊಬ್ಬ ನಮ್ಮ ಕ್ಲಾಸ್ಮೇಟ್ ಅವರು ಕೆಮಿಸ್ಟ್ರಿಲಿ ಜಾಯ್ನ್ ಆದರು. ಅವರು ಮುಂದೆ CNR ಅವ್ರ ಜೊತೆಗೆ ಅಲ್ಲೆಲ್ಲ ಕೆಲಸ ಮಾಡಿದರು. ಸೊ ನಾವು 3 ಜನ ನಾವು ಧಾರವಾಡದವರು ಚೆನ್ನಾಗಿ ಅಲ್ಲಿ ವಿರ್ ಗ್ಯಾಂಗ್ ಸಾರ್ಟ್ ಆಫ್. ಬಟ್ ಇಟ್ ವಾಸ್ ಇಟ್ ಓಪನ್ಡ್ ಅ ನ್ಯೂ ಥಿಂಗ್ ಫಾರ್ ಅಸ್. ಬಟ್ ದ ಸೇಮ್ ಟೈಮ್ ಅಕಾಡೆಮಿಕ್ ವೈಸ್ ಇಟ್ ವಾಸ್ ಕ್ವೈಟ್ ಟ್ರೊಮ್ಯಾಟಿಕ್. ಯಾಕಂದರೆ ನಾವು ಕಲ್ತದ್ದು ಹಳೆ ಬ್ರಿಟಿಷ್ ಸ್ಟೈಲ್ ಎಕ್ಸಾಮ್ಸು, ಬ್ರಿಟಿಷ್ ಟೆಕ್ಸ್ಟ್ ಬುಕ್ಸು, ಅದೆಲ್ಲ ನಮಗೆಲ್ಲ ಒಳ್ಳೆ ಪಾಠ ಹೇಳಿದರು. ಅವ್ರೇನು ಹೇಳಿದ್ರು ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ IIT ವಾಸ್ ಟೋಟಲಿ ಅಮೆರಿಕನ್ ಟೆಕ್ಸ್ಟ್ ಬುಕ್ಸ್, ಅಮೆರಿಕನ್ ವೇ ಆಫ್ ಅಪ್ರೋಚಿಂಗ್ ಫಿಸಿಕ್ಸ್, ಅಮೆರಿಕನ್ ವೇ ಆಫ್ ಟೆಸ್ಟಿಂಗ್ ಯು. ವಾರಕ್ಕೊಂದು ಎಕ್ಸಾಮ್ ಇರ್ತಿತ್ತು, ಅಸೈನ್ಮೆಂಟ್ ಇರ್ತಿತ್ತು, ಸೆಮಿಸ್ಟರ್ ಸಿಸ್ಟಮು. ನಾವು ಇಡೀ ವರ್ಷದಲ್ಲಿ ಪರೀಕ್ಷೆಗೆ ಮೊದಲು 1 ತಿಂಗಳು ಅಭ್ಯಾಸ ಮಾಡಿ ನಾವು ಎಲ್ಲ ಕಲ್ತವರು. ಸೊ ಆಮೇಲೆ ಇದು ಈ ಸಿಸ್ಟಮ್ಗೆ ಅಡ್ಯಾಪ್ಟ್ ಆಗೋದು ಕಷ್ಟ ಆಯಿತು. ಆಮೇಲೆ ಲೆವೆಲ್ಲು ತುಂಬ ಬೇರೆ ಇತ್ತು. ಓಕೆ. ನಾವು BScಲಿ ಏನು ಮಾಡಿದ್ವಿ ಮತ್ತು MScಲಿ ಅದು ಇಷ್ಟು ಟ್ರಾಮ್ಯಾಟಿಕ್ ಆಗಿತ್ತಂದರೆ ನನ್ನ ಜೊತೆ ಇದ್ದ 6 ಜನ ವಿದ್ಯಾರ್ಥಿಗಳು ಫೇಲ್ ಆದರು, ಕೆಲವರು ಬಿಟ್ಟು ಹೋದರು. ಓಕೆ. ಆ್ಯಂಡ್ ದೇ ವರ್ ಆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ MSc, ಇನ್ BSc. ಅವ್ರವ್ರ ಯೂನಿವರ್ಸಿಟಿ, ಜೈಪುರ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇದ್ದರು, ಅವ್ರು ಬಿಟ್ಟು ಹೋದರು. ಕುರುಕ್ಷೇತ್ರ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇದ್ದರು, ಬಿಟ್ಟು ಹೋದರು. ಜಬಲ್ಪುರ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇದ್ದರು, ಬಿಟ್ಟು ಹೋದರು. ನಾಗ್ಪುರ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇದ್ದರು, ಬಿಟ್ಟು ಹೋದರು.
ಒಬ್ಬ ಕಲ್ಕತ್ತಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಅವಳು ಹುಡುಗಿ ಇದ್ಲು, ಅವಳು ಬಿಟ್ಟೋಗಲಿಲ್ಲ, ಬಟ್ ಒಂದು ವರ್ಷ ಮತ್ತೆ ಅವಳಿಗೆ ತೆರಿಗೆ ಮಾಡಬೇಕಾಯ್ತು. ಸೊ 16ರಲ್ಲಿ ಸುಮಾರು 6-7 ಜನ ಆ್ಯಕ್ಚುಲಿ ದೆ ಫೇಲ್ಡ್, ಯು ಕ್ಯಾನ್ ಸೇ. ಸೊ ಆ ಪರಿಸ್ಥಿತಿಲಿ ಐ ವಾಸ್ ಜಸ್ಟ್ ಏಬಲ್ ಟು ಫ್ಲೋಟ್. ಐ ಡಿಂಟ್ ಸಿಂಕ್, neither did I do extremely well or anything. ಬಟ್ ಅಲ್ಲಿನೂ ಫಸ್ಟ್ ಟೈಮು ನನಗೆ ಕ್ವಾಂಟಮ್ ಭೌತಶಾಸ್ತ್ರ ಅಂತಾರಲ್ಲ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಸೀರಿಯಸ್ ಇಂಟ್ರೆಸ್ಟ್ ಉಂಟು. ಅದರದ್ದು ಫೌಂಡೇಶನ್ಸು, ಅದರದ್ದು ಮ್ಯಾಥಮೆಟಿಕಲ್ ಫೌಂಡೇಶನ್ಸು, ಫಿಲಾಸಾಫಿಕಲ್ ಫೌಂಡೇಶನ್ಸ್ ಬಗ್ಗೆ ನನಗೆ ತುಂಬ ಎಕ್ಸ್ಟ್ರಾ ಇಂಟ್ರೆಸ್ಟ್ ಆಯಿತು, ನಾವೇನು ಕಲಿತಾ ಇದ್ವಿ ಅದಕ್ಕಿಂತ ಹೆಚ್ಚಿಗೆ. ಸೊ ಅದನ್ನು ಪರ್ಸ್ಯೂ ಮಾಡಬೇಕಂತ ನನಗೆ ಫೋಕಸ್ ಇತ್ತು ಟೋಟಲಿ ಟಿಲ್ 72. ಆಗ ಇದೇ ರೀತಿ ನಾನು ಹೇಗೆ IITಗೆ ಆಗಿದ್ದು ಹಾಗೆ ಒಂದು 2-3 ಅಮೇರಿಕನ್ ಯೂನಿವರ್ಸಿಟೀಸ್ಗೆ ನಾನು ಅಪ್ಲೈ ಮಾಡಿದ್ದೆ. ಅಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟು ಏನು ರಿಸರ್ಚ್ ಮಾಡ್ತಾರೆ ಅದನ್ನೆಲ್ಲ, ಅವಾಗೆಲ್ಲ ಏನು ಇಮೇಲ್ ಇದ್ದಿಲ್ಲ, ಇಂಟರ್ನೆಟ್ ಇದ್ದಿಲ್ಲ. ಸೊ ಒಂದು ನಾವು ಅಪ್ಲಿಕೇಶನ್ ಹಾಕಿದರೆ ಅದು ಮುಟ್ಟೋಕ್ಕೆ 3 ವಾರ ಹಿಡಿತಿತ್ತು. ಆ್ಯಂಡ್ ಅವ್ರು ಉತ್ತರ ಬರೋದಕ್ಕೆ ಇನ್ನೊಂದು 2 ವಾರ. ಸೊ ಎನಿ ಸಿಂಪಲ್ ಮೆಸೇಜ್ ಅದಕ್ಕೆ ಉತ್ತರ ಬರೋದಕ್ಕೆ ನಾವು 1 ತಿಂಗಳ ಹಿಡಿತಿತ್ತು, ಮಿನಿಮಮ್ 1 ತಿಂಗಳು. ಸೊ ಅಂಥ ಪರಿಸ್ಥಿತಿಲಿ ನಾವು ಮಾಡಿ ನನಗೆ ಫುಲ್ ಸ್ಕಾಲರ್ಶಿಪ್ ಸಿಕ್ತು ಬಾಸ್ಟನ್ನಿಂದ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿಲಿ. ಅದಕ್ಕೆ ಅಲ್ಲಿ ಥಿಯರಿಟಿಕಲ್ ಫಿಸಿಕ್ಸ್ ಅಭ್ಯಾಸ ಮಾಡೋದಕ್ಕೆ ನಾನು ಹೋದೆ. ಓಕೆ. ಸೊ ಹಾಗೆ ಅಂದರೆ ನಾನು ಯಾಕೆ ಇದನ್ನು ಕೇಳಿದೆ ಅಂತಂದರೆ, ಒಬ್ಬ ವೇರಿಡ್ ಇಂಟ್ರೆಸ್ಟ್ ಅಂದರೆ ಭಾಳಷ್ಟು ಇಂಟ್ರೆಸ್ಟ್ಗಳಿದೆ ಕಣ್ವಿ ಅವ್ರಿಗೆ. ಬಟ್ ಮನೆಯಲ್ಲಿ ಲಿಟ್ರೇಚರ್, ಸಾಹಿತ್ಯದ ವಾತಾವರಣ ಇದ್ದರೂ ಕೂಡ ಸೈನ್ಸಲ್ಲಿ ಆಸಕ್ತಿ ಬಂದಿರೋದು ಒಂದು ವಿಶೇಷ ಅಂತ ಹೇಳ್ಬೋದು, ಆಫ್ಕೋರ್ಸ್. ಸೊ ಅದಾದ ನಂತರ ನೀವು ಕೆಲಸ ಮಾಡಿದ್ರಿ ಸುಮಾರು ಕಡೆ. ಆಮೇಲೆ ನಿಮ್ಮ ಒಂದು ನನಗೆ ಇಂಟ್ರೆಸ್ಟಿಂಗ್ ಒಂದು ಸ್ಟಿಂಟ್ ಅನ್ಸೋದು ಬಿಸ್ನೆಸ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿರೋದು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾವು ಯಾಕೆಂದರೆ ನಮ್ಮದು ಆಲ್ಮಾ ಮೀಡಿಯಾ ಸ್ಕೂಲ್, ನಮ್ಮ ಒಂದು ಮೀಡಿಯಾ ಸ್ಟಡೀಸ್ ನಾವು ಇಲ್ಲಿ ಮಾಡ್ತೀವಿ, ಪ್ರಾಕ್ಟಿಕಲ್ ಜರ್ನಲಿಸಮ್ ಕಲಿಸ್ತೀವಿ. ಬಟ್ ನನಗೆ ಕಂಡುಕೊಂಡಾಗೆ ಈ ಕಳೆದ 5 ವರ್ಷದಲ್ಲಿ ಬಿಸ್ನೆಸ್ ಜರ್ನಲಿಸ್ಟ್ ಆಗ್ಬೇಕಂತ ಬಂದವರು ತುಂಬ ಕಡಿಮೆ. ನಾವೇ ಅದನ್ನು ಹೇಳ್ತೀವಿ, ನೋಡಿ ಹಿಂಗೆ ಬಿಸ್ನೆಸ್ ಜರ್ನಲಿಸಮ್ ಒಂದು ಒಳ್ಳೆಯ ಆಪ್ಷನ್ ಇದೆ ಅಂತಂದರೆ. ಅಂದರೆ ನನಗೆ ಆ ಥರದ್ದು ಸ್ಟೂಡೆಂಟ್ಸ್ ಇನ್ನೂ ಬಂದಿಲ್ಲ. ಸೊ ನೀವು ಹೇಗೆ ಅದನ್ನು ಪರ್ಸ್ಯೂ ಮಾಡಿದ್ರಿ? ಮೊದಲೇದಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಲೈಬ್ರರಿಲಿ ಐ ಯೂಸ್ ಟು ಸ್ಪೆಂಡ್ ಇನ್ ಮೈ ಅಜ್ಜನ್ ಲೈಬ್ರರಿಲಿ ಐ ಯೂಸ್ ಟು ಸ್ಪೆಂಡ್ ಟೈಮ್ ಅಂತ. ಆವಾಗಲೇ ನನಗೆ ವಿವಿಧ ಬಹುಮುಖ ಇಂಟ್ರೆಸ್ಟ್ ಇತ್ತು. ಹೀಗಾಗಿ ಇನ್ಫ್ಯಾಕ್ಟ್ ನನ್ನ ಅಜ್ಜ ಆ ಕಾಲದಲ್ಲೇ ನನಗೆ ಅಂದಿದ್ರು, ಯು ವಿಲ್ ಆಲ್ಸೋ ಬಿ ಲೈಕ್ ಮೀ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಬಟ್ ಮಾಸ್ಟರ್ ಆಫ್ ನನ್ ಅಂತ. ಬಟ್ ಸಾಮಾಜಿಕ ವಿಜ್ಞಾನ, ಸೋಷಿಯಲ್ ಸೈನ್ಸು, ಇಕನಾಮಿಕ್ಸು, ಹಿಸ್ಟ್ರಿ ಇವ್ರ ಬಗ್ಗೆ ನನಗೆ ಅಷ್ಟು ಇದ್ದಿಲ್ಲ. ಸಾಹಿತ್ಯದ ಬಗ್ಗೆ ಇತ್ತು, ಆ್ಯಂಡ್ ಆಫ್ಕೋರ್ಸ್ ಕರೆಂಟ್ ಅಫೇರ್ಸ್ ಬಗ್ಗೆ ಸಾಕಷ್ಟಿತ್ತು. ಆ್ಯಂಡ್ ರೆಸ್ಟ್ ವಾಸ್ ಆಲ್ ಅಬೌಟ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆದರೆ ನಾನು ಅಮೆರಿಕಕ್ಕೆ ಹೋದಾಗ ಐ ವೆಂಟ್ ದೇರ್ ಇನ್ 74 September. And within few months emergency was declared here. So first time, and as well as ಅಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ನು, ಇದು ನಮ್ಮ ಕಪ್ಪು ಜನಾಂಗದ ಬಗ್ಗೆ ಅಥವಾ ನಮ್ಮ ಈವನ್ ಫಾರ್ ಇಮಿಗ್ರೆಂಟ್ಸ್ ಬಗ್ಗೆ ಇದು ನೋಡ್ತಿದ್ದೆ. ನಾನೇನು ಸಫರ್ ಆಗಲಿಲ್ಲ ಅದರಲ್ಲಿ, ಬಟ್ ವಿ ಕುಡ್ ಸಿ ದ್ಯಾಟ್ ಕ್ಲಿಯರ್ಲಿ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಬ್ಲ್ಯಾಕ್ ಪ್ರೊಟೆಸ್ಟ್ ಲಿಟ್ರೇಚರ್, ಬ್ಲ್ಯಾಕ್ ಪ್ಯಾಂಥರ್ಸ್ ಅಂತೆಲ್ಲ ಇತ್ತು. ಈ ರೀತಿ ನನಗೆ ಸಾಮಾಜಿಕ ಏನು ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ದೇಶದ ಇತಿಹಾಸದ ಬಗ್ಗೆ, ನಮ್ಮ ದೇಶ ಯಾಕೆ ಬಡವಾಯಿತು, ಮೊದಲು ಹೇಗಿತ್ತು, ಕೊಲೋನಿಯಲಿಸಮ್ ಅಂದರೆ ಏನಾಯಿತು ಆ್ಯಕ್ಚುಲಿ, ಇದರದ್ದೆಲ್ಲ ಆ ಕಡೆ ನಾನು ಒಲವು ಹೊರಟಿತು. ನಾನು ಅದ್ರ ಬಗ್ಗೆ ಆವಾಗಲೇ ನಾನು ಅಭ್ಯಾಸ ಶುರು ಮಾಡಿದ್ದು. ಆ್ಯಂಡ್ ಆಫ್ಟರ್ ಡೂಯಿಂಗ್ ವೆರಿ ವೆಲ್ ಇನ್ ಫಿಸಿಕ್ಸ್ ಇನ್ ಆಲ್ ಮೈ ಕೋರ್ಸ್ ವರ್ಕ್ ಆ್ಯಂಡ್ PhD, ಅದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತಾರೆ, ಅದನ್ನೆಲ್ಲ ಮಾಡಿದೆ. ಬಟ್ ಈ ಎಮರ್ಜೆನ್ಸಿ ಹ್ಯಾಡ್ ಮೇಡ್ ಮೀ ಪೊಲಿಟಿಕಲಿ ಆ್ಯಕ್ಟಿವ್. ಸೊ ಆವಾಗ ಒನ್ ಥಿಂಗ್ ವಿ ಡಿಡ್ ವಾಸ್, ಆ್ಯಕ್ಚುಲಿ ದ ಎಂಟೈರ್ ನಾರ್ತ್ ಈಸ್ಟ್ ಆಫ್ ಅಮೆರಿಕಾ ಹ್ಯಾಸ್ ಬಿಗ್ ಕಾನ್ಸಂಟ್ರೇಷನ್ ಆಫ್ ಟಾಪ್ ಯೂನಿವರ್ಸಿಟೀಸ್. ಅದೇ ಥರ ಕ್ಯಾಲಿಫೋರ್ನಿಯಾ ವೆಸ್ಟ್ ಕೋಸ್ಟ್ನಲ್ಲಿದೆ. ಸೊ ಮೆನಿ ಗ್ರೂಪ್ಸ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಕೇಮ್ ಅಪ್ ಇನ್ 75-76 in these campuses to discuss what is happening in India. And obviously they were not happy with emergency and everybody was opposing emergency. So I got involved in that. I got involved in actually not only building these kinds of discussions in my university, but we were traveling from campus to campus, meeting Indian faculty and students and talking to them about what's happening in India, what we should do and what we should read antidella adr bagge ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ. So I became you can say I became politically active that time.
ಸೊ ಬರ್ತಾ ಬರ್ತಾ ಏನೋ ಫಿಸಿಕ್ಸದ್ದು ಏನು ಫೋಕಸ್ ಇತ್ತು ಅದು ಬಿಟ್ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅಫೇರ್ಸ್ ಬಗ್ಗೆ ನನ್ನ ಒಲವು ಹೆಚ್ಚಾಯಿತು. ಅದು ಇಷ್ಟು ತೀಕ್ಷ್ಣವಾಗಿ ಆಯಿತು ಅಂದರೆ ಐ ವಾಸ್ ರೆಡಿ ಟು ಡ್ರಾಪ್ ಮೈ PhD ಆ್ಯಂಡ್ ಕಮ್ ಬ್ಯಾಕ್ ಟು ಇಂಡಿಯಾ. Though I had finished all my qualifications and all that, and I was stopping the university. ಸೊ ಅದನ್ನು ಅದೇ ಥರ ಆಯಿತು. ನನಗೆ ಮಾಸ್ಟರ್ಸ್ ಸಿಕ್ತು, ಕ್ವಾಲಿಫೈಯಿಂಗ್ ಆಯಿತು, ಬಟ್ ಐ ರಿಟರ್ನ್ ಟು ಇಂಡಿಯಾ ವಾಂಟಿಂಗ್ ಟು ಡೂ ಸಮಥಿಂಗ್ ಫ್ರಮ್ ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್, ಏನಾದರೂ ಐ ಶುಡ್ ವರ್ಕ್ ಅಂತ. ಆದರೆ ಆವಾಗ ಮತ್ತೆ ನನಗೆ ಬೇಗ ನೌಕರಿ ಸಿಗಲಿಲ್ಲ, ಬಿಕಾಸ್ ವಿ ಹ್ಯಾಡ್ ಕಮ್ ಇನ್ ದ ಮಿಡಲ್ ಆಫ್ ದ ಟರ್ಮ್. I could have got a lecturer's job otherwise, since I already has a master's from IIT and I had a master's from America also, MS anta. So again I joined for physics research in IIT Bombay. ಅಲ್ಲಿ 2 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿ 5-6 ರಿಸರ್ಚ್ ಪೇಪರ್ಸನ್ನು ಇಂಟರ್ನ್ಯಾಷನಲ್ ಜರ್ನಲ್ಸ್ನಲ್ಲಿ ಪಬ್ಲಿಷ್ ಮಾಡಿದೆ. ಸೊ ಅದಾದಮೇಲೆ ಬಾಂಬೆ ಯೂನಿವರ್ಸಿಟಿಯಲ್ಲಿ 3-4 ವರ್ಷ ನಾನು ಟೀಚ್ ಮಾಡಿದೆ ವೇರಿಯಸ್ ಕಾಲೇಜಸ್. But at that time, one very important thing that happened in Bombay was the biggest ever strike in the history of working class movement in India and probably in the world. Started in Bombay. 82ದಲ್ಲಿ ಅದು ಸುಮಾರು 2.5 ಲಕ್ಷ ಕಾರ್ಮಿಕರು ಟೆಕ್ಸ್ಟೈಲ್ ಮಿಲ್ಸ್ ಎಲ್ಲ 65 ಟೆಕ್ಸ್ಟೈಲ್ ಮಿಲ್ಸ್ ಬಂದ್ ಮಾಡಿ ಹೊರಗೆ ನಡೆದ್ರು. ಟೆಕ್ಸ್ಟೈಲ್ ಸ್ಟ್ರೈಕ್, ಬಾಂಬೆ ಟೆಕ್ಸ್ಟೈಲ್ ಸ್ಟ್ರೈಕ್, ಅದು ಇದು ಜಾಗತಿಕ ವಿಶ್ವದ ಇದನ್ನು ದಾಖಲೆಯನ್ನು ಉಂಟು ಮಾಡ್ತು. ಸೊ ಇದರಲ್ಲಿ ಈ ಕಾರ್ಮಿಕ ಇದರಲ್ಲಿ ನಾನು ತೊಡಕೊಂಡಿದ್ದೆ, ಬಂದ ಮೇಲೇ ತೊಡಕೊಂಡಿದ್ದೆ. ದ್ಯಾಟ್ ಟ್ರಿಗರ್ಡ್ ಮೀ. ಸೊ ಆ್ಯಕ್ಚುಲಿ ಯು ಕ್ಯಾನ್ ಸೇ ಐ ಗೇವ್ ಅಪ್ ಮೈ ಜಾಬ್ ಆಸ್ ಇವನ್ ಎ ಲೆಕ್ಚರರ್ ಆ್ಯಂಡ್ ಗಾಟ್ ಮೋರ್ ಇನ್ವಾಲ್ವ್ಡ್ ಇನ್ ದೀಸ್ ವರ್ಕಿಂಗ್ ವಿತ್ ದ ಟ್ರೇಡ್ ಯೂನಿಯನ್ಸ್, ವರ್ಕಿಂಗ್ ಇನ್ ದ ಸ್ಲಮ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಈ ಥರ ಆ್ಯಂಡ್ ಜೊತೆಗೆ ನಂದು ಸಾಮಾಜಿಕ ವಿಜ್ಞಾನದ ಬಗ್ಗೆ ಅಭ್ಯಾಸ ಅದು ಎಲ್ಲ ನಡೆದಿತ್ತು. ಮೋಸ್ಟ್ಲಿ ಫಿಸಿಕ್ಸದ ಅಭ್ಯಾಸ ಮುಗಿದು ಹೋಯ್ತು ಅಂತ ತಿಳ್ಕೊಬೇಕು ನೀವು. ಐ ಕಂಟಿನ್ಯೂಡ್ ಹ್ಯಾವಿಂಗ್ ಎನ್ ಇಂಟ್ರೆಸ್ಟ್, ಬಟ್ ಜಸ್ಟ್ ಆಸ್ ಬಿಕಾಸ್ ಐ ವಾಸ್ ಟ್ರೈನ್ಡ್ ಇನ್ ಇಟ್. ಬಟ್ ನಂದೆಲ್ಲ ಒಲವು ಅಭ್ಯಾಸ ಎಲ್ಲ ಅದು ಸಾಮಾಜಿಕ ವಿಜ್ಞಾನದ ಕಡೆ, ಭಾರತೀಯ ದರ್ಶನದ ಕಡೆ, ಮಾರ್ಕ್ಸ್ವಾದದ ಕಡೆ, ಈ ಕಡೆ ಹೊರಳ್ತು. ಆವಾಗ ಸುಮಾರು 91-92ರವರೆಗೆ, ಅಂದರೆ 7-8 ವರ್ಷ ಐ ವಾಸ್ ಫುಲ್ ಟೈಮ್ ಇದ್ರ ಕಡೆ ತೊಡಗಿಕೊಂಡಿದ್ದೆ. ಈಗೇನು NGO ಥರ ಅಂತಾರೆ ಅಥವಾ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಅಂತಾರೆ, ಆ ಥರ ಎಲ್ಲ ಕಮ್ಯುನಿಸ್ಟ್ ಸಂಘಟನೆಗಳ ಜೊತೆಗೆ ಕೆಲಸ ಮಾಡಿದೆ. ಎಲ್ಲ ಕಾರ್ಮಿಕ ಸಂಘಟನೆಗಳ ಜೊತೆ ಕೆಲಸ ಮಾಡಿದೆ. ಸ್ಲಮ್ಸ್ನಲ್ಲಿ ದೊಡ್ಡ ಸ್ಲಮ್ಸ್ ಮುಂಬೈದ್ದು ಭಾಳ ಫೇಮಸ್ ಇದೆ, ಧಾರಾವಿ ಅನ್ನೋದು. ಎಷ್ಟೋ ಬಾಲಿವುಡ್ ಫಿಲ್ಮ್ಸ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿ ಪ್ರತಿಯೊಂದು ಗಲ್ಲಿನೂ ನನಗೆ ಪರಿಚಿತ ಆಗಿತ್ತು. ಅಲ್ಲಿ ಜನರು, ಸಾಕಷ್ಟು ಜನ ಕರ್ನಾಟಕದವರು ಅಲ್ಲಿ ವಲಸೆ ಹೋದವರು ಕಾರ್ಮಿಕರು ಇದ್ದರು. ಇನ್ಫ್ಯಾಕ್ಟ್ ಡೋಹರ ಕಕ್ಕಯ್ಯ ಸಮಾಜ, ಹರಳೆಯ ಸಮಾಜ ಇಂಥವನ್ನೆಲ್ಲ ಮಾಡ್ಕೊಂಡಿದ್ರು. ಮೋಸ್ಟ್ಲಿ ಅವರು ದಲಿತ ಕಾರ್ಮಿಕರು. ನಾವು ಗುಳೆ ಹೋಗ್ಯಾರ ಅಂತ ಅಂತಿದ್ವಲ್ಲ ಬರ ಬಂದಾಗ. ಸೊ ಆ ಥರದ ಜನ ಅದು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿದ್ದರು. ಕರ್ನಾಟಕ, ಬಿಜಾಪುರ, ಬೀದರ ಈ ಕಡೆಯಿಂದನೂ ಸಾಕಷ್ಟು ಜನ ಇದ್ದರು. ಸೊ ಎನಿವೇ, ಆವಾಗ ನಾನು ಐ ಸ್ಟಾರ್ಟೆಡ್ ರೈಟಿಂಗ್. ಇನ್ಫ್ಯಾಕ್ಟ್ ಮೈ ಫಸ್ಟ್ ಆರ್ಟಿಕಲ್ಸ್ ವರ್ ಪಬ್ಲಿಷ್ಡ್ ಬೈ ಲಂಕೇಶ್ ಇನ್ ಲಂಕೇಶ್ ಪತ್ರಿಕೆ ಕನ್ನಡದಲ್ಲಿ. ಬಿಕಾಸ್ ಐ ವಾಸ್ ಇನ್ ಟಚ್ ವಿತ್ ಲಂಕೇಶ್ ಬಿಫೋರ್ ಐ ವೆಂಟ್ ಟು ಅಮೆರಿಕಾ. ಆವಾಗಲೇ ಅವ್ರು ಅಂದಿದ್ರು, ನೀವು ನಿಮ್ಮದು ಚೆನ್ನಾಗಿ ಬರೀರಿ ಅಂತಂದರು. ಬಟ್ ಐ ಮೂವ್ಡ್ ಅವೇ ಫ್ರಮ್ ಕರ್ನಾಟಕ ಆ್ಯಂಡ್ ಐ ಲಾಸ್ಟ್ ಟಚ್. ಐ ಡಿಂಟ್ ರೈಟ್ ಎನಿಥಿಂಗ್. ಬಟ್ 91-92ದಲ್ಲಿ ನಾನು 2 ಆರ್ಟಿಕಲ್ಸ್ ಅವ್ರು ಕಳಿಸಿದ್ದೆ, ಅವ್ರು ಪ್ರಿಂಟ್ ಮಾಡಿದರು. ಅದು ಕನ್ನಡದಲ್ಲಿ ಬರೆದು. ಆ್ಯಂಡ್ ಆಫ್ಕೋರ್ಸ್ ನಮ್ಮ ತಂದೆ ನನಗೆ ಹೆಲ್ಪ್ ಮಾಡಿದರು ಕನ್ನಡದಲ್ಲಿ ಬರೆಯೋಕ್ಕೆ, ಬಿಕಾಸ್ ಐ ವಾಸ್ ಲಾಸ್ಟ್ ಟಚ್ ವಿತ್ ಕನ್ನಡ. ಆಮೇಲೆ ಅಲ್ಲಿ ಕೆಲವು ಪತ್ರಿಕೆಗಳಿಗೆ ನಾನು ಲೇಖನಗಳನ್ನು ಕೊಡೋಕ್ಕೆ ಶುರು ಮಾಡಿದೆ. ಆವಾಗ ನನ್ನ ಕೆಲವು ಫ್ರೆಂಡ್ಸ್ ಇದ್ದರು ಹೂ ಹ್ಯಾಡ್ ಆಲ್ರೆಡಿ ಬಿಕಮ್ ಜರ್ನಲಿಸ್ಟ್, ಪ್ರೊಫೆಷ್ನಲ್ ಫುಲ್ ಟೈಮ್ ಜರ್ನಲಿಸ್ಟ್. ಆವಾಗ ಒಂದು ಹೊಸ ಪತ್ರಿಕೆ ಒಂದು ಶುರುವಾಗಿತ್ತು, ಅಬ್ಸರ್ವರ್ ಅಂತ, ಬಿಸ್ನೆಸ್ ಆ್ಯಂಡ್ ಪೊಲಿಟಿಕಲ್ ಅಬ್ಸರ್ವರ್ ಅಂತ. ಅದ್ರ ಹಿಂದೆ ಸಂಡೇ ಅಬ್ಸರ್ವರ್ ಅಂತ ಭಾಳ ಪಾಪ್ಯುಲರ್ ಒಂದು ಓನ್ಲಿ ಸಂಡೇ ಬರ್ತಿತ್ತದು. ಅಂಥ ಪತ್ರಿಕೆ ಆಗಲೇ ಶುರುವಾಗಿ 10 ವರ್ಷ ಆಗಿತ್ತು, ಪಾಪ್ಯುಲರ್ ಇತ್ತು. ಅದನ್ನು ಮತ್ತು ತಗೊಂಡು ರಿಲಯನ್ಸ್ ಗ್ರೂಪ್ನವರು ಒಂದು ಹೊಸ ಮೀಡಿಯಾ ಕಂಪನಿ ಶುರು ಮಾಡಿದರು, ಅಬ್ಸರ್ವರ್ ಗ್ರೂಪ್ ಅಂತ. ಡೈಲಿ ಇದನ್ನು ಮಾಡಿದರು. ಸೊ ಅವರು ಆವಾಗ ಎಲ್ಲ ಕಡೆಯಿಂದ ಒಳ್ಳೆ ಅದರಲ್ಲಿ ದುಡ್ಡು ಹಾಕಿ ಎಲ್ಲ ಟಾಪ್ ಟೆಕ್ನಾಲಜಿ ತಂದು ಮತ್ತು ಒಳ್ಳೆ ಸಂಬಳ ಕೊಟ್ಟು, ರಿಲೇಟಿವ್ಲಿ ಕಂಪೇರ್ ಟು ಅದರ್ ಆರ್ಗನೈಸೇಷನ್ಸ್, ಟಾಪ್ ಜರ್ನಲಿಸ್ಟ್ನೆಲ್ಲ ಹೈರ್ ಮಾಡಿ ಶುರು ಮಾಡಿದರು.
ಆವಾಗ ಅಲ್ಲಿದ್ದ ಒಂದಿಬ್ಬರು ಫ್ರೆಂಡ್ಸ್ ನನಗಂದರು ಯು ಹ್ಯಾವ್ ಅ ವೆರಿ ವೈಡ್ ಇಂಟ್ರೆಸ್ಟ್ ಆ್ಯಂಡ್ ವೈಡ್ ನಾಲೆಜ್ ಬೇಸ್, ನಾಟ್ ಜಸ್ಟ್ ಇನ್ ಫಿಸಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಆಲ್ ದ್ಯಾಟ್. ವುಡ್ ಯು ಲೈಕ್ ಟು ಜಾಯ್ನ್ ಆಸ್ ಫುಲ್ ಟೈಮ್ ಅಂತ ಆ್ಯಸ್ ಅ ಅಸಿಸ್ಟೆಂಟ್ ಎಡಿಟರ್. And I took the plunge. Somehow I thought, let me try this anta. And that's how I became a professional journalist. But ಸುಮಾರು ಒಂದು ವರ್ಷದೊಳಗೆ ನಾವು ಆಲ್ಮೋಸ್ಟ್ ಆಲ್ journalists, you can say, left that organization because ನಮ್ಗೆ ಗೊತ್ತಾಯಿತು Reliance had other intentions in starting this than independent journalism. ಸೊ ನಾವೆಲ್ಲ ಬಿಟ್ಟು ಹೊರಟೋದ್ವಿ. they were using it for their corporate rivalry, their political ambitions and all that. ಸೊ ಆವಾಗ ಬಿಸ್ನೆಸ್ ಇಂಡಿಯಾ ಅಂತ ಒಂದು, it was the first business magazine in India. And it was very popular and very widely circulated, writing about corporate India. ಸೊ ಅಲ್ಲಿ ಜಾಯ್ನ್ ಆದೆ. ಅವರು whereas in Observer I was writing on all subjects, politics ittu, science ittu, even literature and so many other things, history I used to write. Of course I used to edit and also write. But ಇಲ್ಲಿ ಇವ್ರಿಗೆ ಟೆಕ್ನಾಲಜಿ ಫೋಕಸ್ ಮಾಡಿ ಬಿಸ್ನೆಸ್ನಲ್ಲಿ ಟೆಕ್ನಾಲಜಿ ಯಾವ ರೀತಿ ಯಾವ ಪಾತ್ರ ವಹಿಸುತ್ತೆ ಮತ್ತು ಭಾರತೀಯ ಉದ್ಯಮಗಳಲ್ಲಿ ಟೆಕ್ನಾಲಜಿ ಹೇಗೆ ಇಂಪಾರ್ಟೆಂಟ್ ಇದೆ ಮತ್ತು ಅದನ್ನು ಯಾವ ಗ್ರೂಪ್ನಲ್ಲಿ ದೇ ಆರ್ ಅವೇರ್ ಆಫ್ ಇಟ್ ಆ್ಯಂಡ್ ಹೂ ಈಸ್ ದ ಮೋರ್ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲಿ ಆ್ಯಂಡ್ ಯಾರು ಇದ್ರ ಬಗ್ಗೆ ಸುಮ್ಮನೆ ಹೊಸ ಹೊಸ ಟೆಕ್ನಾಲಜಿ ಅಳವಡಿಸೋದಷ್ಟೇ ಅಲ್ಲ, ಅದನ್ನ ಅನ್ವೇಷಣೆಯೂ ಮಾಡ್ತಾಯಿದ್ದಾರೆ, ರಿಸರ್ಚ್ R&D ಮಾಡ್ತಿದ್ದಾರೆ. ಇದನ್ನು ಕಂಡುಹಿಡಿದು ರಿಪೋರ್ಟ್ ಮಾಡೋ ಸಲುವಾಗಿ ನನ್ನ ಅವರು ಹೈರ್ ಮಾಡಿಕೊಂಡ್ರು ಆ್ಯಸ್ ಎ ಟೆಕ್ನಾಲಜಿ ಎಡಿಟರ್. ಸೊ ಆ ಸಂಸ್ಥೆಯಲ್ಲಿ ಅದು ಇಟ್ ವಾಸ್ ಅ ಬಿಸ್ನೆಸ್ ಮ್ಯಾಗಝೀನ್. ಸೊ 93ಇಂದ ಸುಮಾರು 2004ವರೆಗೆ ಸುಮಾರು 11 ವರ್ಷ ಅವ್ರ ಜೊತೆ ನಾನು ಕೆಲಸ ಮಾಡಿದೆ. ಆ್ಯಂಡ್ ಐ ಬಿಕೇಮ್ ದ ಎಕ್ಸಿಕ್ಯೂಟಿವ್ ಎಡಿಟರ್ ಫಾರ್ ದ್ಯಾಟ್. ಆ್ಯಂಡ್ ಅಲ್ಲಿ ನಾನು ಯು ಕ್ಯಾನ್ ಸೇ ಐ ಲರ್ನ್ಟ್ ಹೌ ಟು ಬಿ ಅ ಪ್ರೊಫೆಷ್ನಲ್ ರೈಟರ್. ಹಿಂದ್ಗಡೆ ಬರೀತಿದ್ದೆ, ಅಫ್ಕೋರ್ಸ್ ಐ ವಾಸ್ ರೈಟಿಂಗ್, ಬಟ್ ನನ್ನ ಸ್ಟೈಲ್ ಬೇರೆ ಇತ್ತು. ಐದರ್ ಇಟ್ ವಾಸ್ ಅನ್ ಅಕಾಡೆಮಿಕ್ ಸ್ಟೈಲ್ or an essay type style, or you can say political pamphlet style. Okay, but illi that how to write a story, there were two elements in that. Avaga see business journalism, though it's, you can say, started in 77 78 business india ಆಯಿತು. ಇನ್ನೆರಡು ವರ್ಷದಲ್ಲಿ ಬಿಸ್ನೆಸ್ ವರ್ಲ್ಡ್ ಅಂತ ಶುರು ಆಯಿತು. ಆಮೇಲೆ ಇನ್ನೂ ಕೆಲವು ವರ್ಷದ ಮೇಲೆ 90ಸ್ನಲ್ಲಿ ಬಹುಶಃ ಇದು ಬಿಸ್ನೆಸ್ ಟುಡೇ ಅಂತ ಶುರು ಆಯಿತು. ಇವು 3 ಮ್ಯಾಗಝಿನ್ಸ್ ಇದ್ವು. ಆಗಲೇ ಎಕನಾಮಿಕ್ ಟೈಮ್ಸ್ ಇಂಥವೆಲ್ಲ ಒಂದು 2-3, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ನಂತರ ಬಿಸ್ನೆಸ್ ಲೈನ್ ಅಂತ ಹಿಂದೂದವ್ರದ್ದು, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಂತ ಇನ್ನೊಂದು ಹೊಸದು, ಇವೆಲ್ಲ ಆ ಹೊತ್ತಿಗೆ ಯು ಕ್ಯಾನ್ ಸೇ ಹ್ಯಾಡ್ ಸ್ಟಾರ್ಟೆಡ್. ಯಾಕಂದರೆ ಬಿಸ್ನೆಸ್ ಜಗತ್ತಿನಲ್ಲಿ ಹೆಚ್ಚು ಚಲನವಲನ ಶುರುವಾಗಿದ್ದು ಆಫ್ಟರ್ 91, ಯಾವಾಗ ಈ ಜಾಗತೀಕರಣ, ಇಕನಾಮಿಕ್ ರಿಫಾರ್ಮ್ಸ್ ಇದೆಲ್ಲ ಶುರು ಆಯಿತು ಆವಾಗಿನಿಂದ. ಸೊ ಅದ್ರ ಜೊತೆಗೆ ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಬಿಸ್ನೆಸ್ ಜರ್ನಲಿಸಮ್ ಗ್ರೂ. ಆ್ಯಂಡ್ ಆಲ್ಸೋ ಮೋರ್ ಆ್ಯಂಡ್ ಮೋರ್ ಪೀಪಲ್ ಸ್ಟಾರ್ಟೆಡ್ ಲುಕಿಂಗ್ ಆ್ಯಟ್ ಶೇರ್ ಮಾರ್ಕೆಟ್ ಆಫ್ಟರ್ 92. ಸೊ ನಂಬರ್ ಆಫ್ ಪೀಪಲ್ ಇನ್ವೆಸ್ಟಿಂಗ್ ಇನ್ ದೋ ಇಂಡಿಯನ್ಸ್ ಶೇರ್ ಮಾರ್ಕೆಟ್ ಈಸ್ ದ ಓಲ್ಡೆಸ್ಟ್ ಶೇರ್ ಮಾರ್ಕೆಟ್ ಇನ್ ಏಷ್ಯಾ. 1875ದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶುರು ಆಯಿತು. ಓಕೆ, and in fact they say even before that there was share trading. ಅವ್ರು ದಲಾಲರು ಅಂತಿದ್ರು. ಅಲ್ಲಿ ಒಂದೇನೋ ಒಂದು ಮರ ಇತ್ತಂತೆ, ಮರದ ಕೆಳಗೆ ನಿಂತ್ಕೊಂಡು ಅವರು ದೇ ಯೂಸ್ ಟು ಸೆಲ್ ಆ್ಯಂಡ್ ಬೈ ಶೇರ್ಸ್. ನಂತರ ಒಂದು ಕಟ್ಟಡ ಕಟ್ಕೊಂಡ್ರು. ಅದಕ್ಕೆ ಈಗಲೂ ಅದಕ್ಕೆ ದಲಾಲ್ ಸ್ಟ್ರೀಟ್ ಅಂತಾರೆ. ಅಲ್ಲಿ ಯಾರು ಈಗ ಅಲ್ಲಿ ಏನು ಮರನೂ ಇಲ್ಲ, ಯಾರು ದಲಾಲರು ನಿಂತಿರಲ್ಲ. ಬಟ್ ದ್ಯಾಟ್ಸ್ ಹೌ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟೆಡ್ ಇನ್ ಬಾಂಬೆ ಇನ್ 1875. ಬಟ್ ಆ್ಯಂಡ್ ದೆರ್ ವೇರ್ ಸಮ್ ಇನ್ವೆಸ್ಟರ್ಸ್ ಆ್ಯಂಡ್ ಸಮ್, ಅದು ಒಂಥರ ಪ್ರಿಜುಡಿಸು ಇತ್ತು. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಜೂಜಾಟ ಅಂತ ಆ ಥರ. ಆ್ಯಂಡ್ ದೆರ್ ವೇರ್ ಪೀಪಲ್ ಹೂ ಆರ್ ಡೂಯಿಂಗ್ ದ್ಯಾಟ್, ಸಮ್ ಬಿಕೇಮ್ ರಿಚ್, ಸಮ್ ಲಾಸ್ಟ್ ಆಲ್ ದರ್ ಮನಿ. ದ್ಯಾಟ್ ಈಸ್ ಆಲ್ಸೋ ನೋನ್. ಸೊ ಇದು ಒಂದು ಈಗ ಹಾರ್ಸ್ ರೇಸಿಂಗ್ ಏನೋ ಒಂದು ಹವ್ಯಾಸ ಅಥವಾ ಜೂಜಾಟ ಇರುತ್ತೆ, ಅದು ಥರ ಇದೊಂದು ಜೂಜಾಟ ಅಂತ ಭಾಳ ಜನಕ್ಕೆ ಅನಿಸಿತ್ತು. ಬಟ್ 92 93ಇಂದ ಹೆಚ್ಚು ಮಧ್ಯಮ ವರ್ಗದವರು ಅದರ ಕಡೆ ಇಂಟ್ರೆಸ್ಟ್ ತೊಗೊಳಕತ್ರು.